ನೀನಾ ಇದ್ದು ಬದ್ದದ ಮನ್ಯಾಗಿನ ಆಸ್ತಿ ಎಲ್ಲಾ ಕಳದೆ ಏನೆಲ್ಲಾ ಇತ್ತು ಮನ್ಯಾಗ ಎಲ್ಲಾನು ಹಾರ್ಗೆಡ್ಸಿದೆ ನಿನ್ನ ಚಂದ ಮಾಡ್ಲಿ ನಮ್ಮ ಅಪ್ಪನ ಉದ್ದಕೋದವನ ಕಾಲ್ ಬೀಳ ಗುಟ್ಗ ತಿಂತೀನಿ ಅರ್ಧ ಜೀವನ ಹಾಳು ಮಾಡಿದಿ ಮಟ್ಗ ಆಡಾಡಿ ಅರ್ಧ ಇನ್ನೂ ಜೀವನ ಹಾಳು ಮಾಡಿದಿ ಸರಿ ಕುಡಿದ್ರ ಚಂದ ಮಾಡ್ಲಿ ಡಬಲ್ ಮಾಡಕ್ ಹೋಗಿನಿ ಡಬಲ್ ಮಾಡದ ಹಾರಿ ನನ್ನ ಜೀವನ ನಾನು ಡಬಲ್ ಮಾಡ್ಬಿಟ್ಟಲ್ವ ನಿನ್ ಶರಗ ಹರ್ಲಿ ಇನ್ ಏನಾರ ಜರ್ ಕಟ್ತಾರ ನಮ್ಮ ಅಪ್ಪನ ಮುಂದೆ ಕೈಯ ಕಾಲ ಬಿದ್ದು ರೊಕ್ಕ ಇಸ್ಕೊಳಿಲ್ಲ ನಿನ್ನ ಟಕ್ಳು ದಲಿನ ಹೊಡಿತಾನೆ ನೀ ಕೇಳ ನನಗ್ ಇದನ್ನ ನಾಚಿಕ್ ಬರ್ತೀನಿ ನೀನೇ ಕೇಳ ಕುಡ್ದು ಮನ್ಯಾಗಿನೆಲ್ಲ ಹಾಳು ಮಾಡೋಕ್ ನಾಚಿಕ್ ಬರ್ಲಿಲ್ಲ ಅಯ್ಯೋ ಇದು ಮಂದಿ ನೋಡತ್ತಾರ ಎಲ್ಲ ಓನ್ಯಾನ ಮಂದಿ ನೋಡತ್ತಾರ ಸಾವಕಾಶ ಮಾತಾಡ ಬಾ ಐತಿ ಏನೈತಿ ನಂದ ಇಡೀ ಊರಾಗಿನ ಮಂದಿ ಎಲ್ಲ ನೋಡುವಂಗ ಇದ್ದು ಬಿದ್ದಿದ್ ಕಿಮ್ಮತ್ತಲ್ಲ ಅಕ್ಕದ ಇವನೇನ ಮಂದಿ ನೋಡ್ತಾರಂತ ಬಾ ನೀನೇ ಕೇಳತ್ತೀನಿ ಅಪ್ಪನ ಕಡೆ ನಮ್ಮ ಅಪ್ಪ ಮೊದಲ ಸಿಟ್ಟಕದಾನ ಅವಂಗೇನು ಹಂಗ ಹಿಂಗ ಅನ್ಬೇಡ ಅವ್ ಹೆಂಗ ಹೇಳ್ತಾನ ಹಂಗ ಊರಿ ಮಾವರ ಹಾರಿ ಮಾವರ ಅನ್ನ ಆಮೇಲೆ ಹೊಳ್ಳಂಬಳ ಸಟ್ಟಕ್ ಪಟ್ಟಕ್ ಅವ್ನ್ ಕಾಲ್ ಬೀಳ ನಾನು ಲೆವೆಲ್ ಎಲ್ಲಿ ಅವ್ರ ಲೆವೆಲ್ ಎಲ್ಲಿ ನಾ ಕಾಲ್ ಬೀಳಿ ಇದ್ದು ಬದಿದ್ದೆಲ್ಲ ಬಂಗಾರ ರೊಕ್ಕ ಎಲ್ಲ ದಾನಕ್ ಮಾಡ್ಕೊಂಡ ಯಾಕೆ ಕಾಲ್ ಬೀಳಂತೀಯ ಮತ್ತೆ ಏನಂದ್ರ ಏನ್ ಹಳೆ ಎಲ್ಲ ಹಿಡೀಲಿ ನಾನೇ ಇಲ್ಲಿ ಹತ್ಕೋದಿನ ಅಯ್ಯೋ ಮಂದಿ ಏನಂದಾರ ಇಲ್ಲಿ ಮಂದಿ ಏನ್ ಅಂದಾರ ಅಂತ ಮಂದಿ ಹೊಸ ತಗೊಂಡ್ರ ಉಳ್ಳಾಡ್ಸ್ ರಾಡ್ಯಾಗ ಹಾಕಿ ಬಿಡ್ತೀನಿ ನೀನು ನಮ್ಮ ಅಪ್ಪನ ಮುಂದ ಬಾಳ ಸಮಾಧಾನಲೆ ಬಾಳ ಪ್ರೀತ್ಲೆ ನಮ್ಮ ಅಪ್ಪನ ಹೆಂಗ್ ಮನಸ್ಸ ನಂಗೆ ಗೊತ್ತಿಲ್ಲ ತಾಸ್ಯಂ ಗಳಿಗೆ ಮಾವಾರ ಅಂತ ಹೇಳಿ ಕಾಲ್ ಬೀಳ್ಬೇಕ ಜರ್ ಕಡ್ತಾ ಮಗನ ಕಾಲ್ಗೆ ಬೀಳಿಲ್ಲ ಗಂಡ ಅನ್ನೋದು ನೋಡುದಿಲ್ಲ ಇನ್ನ ಹೋಗಿ ಹೋಗಿ ಬರ್ತಾನ ಅಯ್ಯೋ ಏನ್ ಅಲ್ಲ ಇಲ್ಲಿ ಅಲ್ಲೇ ಎಲ್ಲೇ ಯಾರ ಕಡೆ ರೊಕ್ಕ ಇಸ್ಕೊತಿದ್ವಿ ಇಲ್ಲಿ ಅಪ್ಪನ ಕಡೆ ಇಸ್ಕೋದ್ನ ಅಲ್ಲೇ ಎಲ್ಲಾರು ಯಾರ ಕಡೆ ರೊಕ್ಕ ಇಸ್ಕೊಳಕ 10 ಅಲ್ಲ 20 ಅಲ್ಲ ಲಕ್ಷ ಗಟ್ಲೆ ಸಾಲ ಮಾಡಿದ್ವಿ ಬಾ ಹೈ ಲಕ್ಷ ಗಂಟ್ಲೆ ಆಸ್ತಿ ಬೇಡಾತು ನಮ್ಮ ಅಪ್ಪಗಳಿಗೆ ಏನಾರ ತಿನಸ ಒಯ್ಲಿಲ್ಲ ಅಂತಂದ್ರ ಒಯ್ ₹1 ತಿನ್ನಿಸಲ್ದ ಮನಿಗ್ ಬಂದಾಳ ಅಂತ ಹೇಳಿ ನಮ್ಮಪ್ಪ ನಮ್ಮ ತಮ್ಮ ಅಂದ್ರ ಏನ್ ತಗೋರಿ ಹೋಗು ನಂಗ ಇದು ತಗೋ ಪಾರ್ಲೆ ಬಿಸ್ಕೆಟ್ ಕೊಡ್ರಿ ಅಯ್ಯ ನಾ ಹೇಳ್ತಾನ ಸುಮ್ಮಿರ್ನಿ ಆತು 1 ಕಿಲೋ ಸಕ್ಕರೆ ಐತೆನ್ಪ ಆಮೇಲೆ ತಿನ್ನಾಕ ಏನಾರ 1 ಕಿಲೋ 2 ಕಿಲೋ ಕರ್ದನ್ ಸಿಗ್ತಾವು ಅಯ್ಯೋ ರೊಕ್ಕಿಲ್ಲ ಅದಕ್ಕೆ ಆಯ್ತಿ ಅಟ್ಟೆಲ್ಲ ತಗೋತಿ ನಿಂದಿರ್ತಿ ಆಮೇಲೆ ಬಾದಾಮಿ ಗೋಡಂಬಿ ಇವೆಲ್ಲ ಅದಾವು ಇವೆಲ್ಲ ಏನು ಬೇಡಪ್ಪ ₹5 2 ಬಿಸ್ಕಿಟ್ ಕೊಡು ಏನವ ಎಟ್ಟುದ್ ಕೇಳಿದೆ ಎಲ್ಲ ₹5 ಕೇಳೈತಿ ನಮ್ಮಲ್ಲಿ ಏನಿದ್ರು ₹20 ಮುಂದ ನಮ್ಮ ಊರಾಗ ₹5 4 ಬಿಸ್ಕಿಟ್ ಕೊಡ್ತಾರಪ್ಪ ನಿಮ್ ಊರಾಗ ಏನ್ ಇಲ್ಲ ಬಿಡಪ್ಪ ಬ್ಯಾಡ ಅಯ್ಯೋ ₹2 ಕೊಡ್ತಾರ ನೀನ್ ನೋಡ ಕೊಡ್ತಾರ ನೋಡ ಏಪಾ ನಿನ್ ಬಿಸ್ಕಿಟ್ ಯಾರು ಬೇಕು ಇಟ್ಕೋ ಇರ್ತಾವಲ್ಲ ನಡಿ ಬಾ ಬಾವ ಅಂತ ಊರ್ ಬಾವ ₹5 ಗತಿ ಇಲ್ಲಂಗಾತ ನಮ್ಮಪ್ಪ ಬರುವಾಗ ಒಮ್ಮೆ ಬಿಟ್ಟು ತಿನ್ಸ ತಗೊಂಡ್ಬರ್ತಾನ ಏನು ಬೇಕು ಬೇಡದ್ದೆಲ್ಲ ನಮಗ್ ಮಾಡಿದಾನ ನೀನು ಶಾರ್ಗ ಹರಿಯಾಕ ₹5 ಬಿಕಾರಿಯಾಗಿ ಒಂದು ಹೆಂಗಾರ ಮೂತಿ ತೋರ್ಸದ ನಮ್ಮಪ್ಪಗ ನನಗೆ ಒಂದು ತಲ್ಯಾಗ ತಿಳಿವತ್ತ ಬಾಳ ಇದಿ ಬಾವ ನನಗ್ ನೀ ಮಾಡ್ಕೊಂಡ್ ಅಟ್ಟ ನನ್ ಜೀವನ ಸತ್ಯಾನಾಶ ಆಗ್ಲಿಲ್ಲೋ ಮನಿ ಮುರ್ದ ಮಟ್ಟ ಮಾಡಿದ್ಯೋ ಹೇಳುನ್ ತಗೋ ಬಸ್ ತಪ್ಪಿತು ಗಡಬಡ ಹಂಗ ಬಂದೋತ್ ಹೇಳುನ್ನ ಇಲ್ಲೇರ ಅಂಗಡಿ ತರೋಗ್ರ ಅಂದ್ರ ಅದನ್ನ ಎದ್ದು ಹೋಗಿ ತರಾಮದೇನ ಬಾರ ಊರ್ ಬಾವ ಬಾ ಮಾಮಾ ಯಪ್ಪ ಮಾಮಾರಿ ಯಪ್ಪ ಯಾಕೆವ ಇದೇನ್ ಗಂಟ ಇದೇನ ಅರ್ಬಿ ಗಂಟೆ ನೀ ಯಾಕಳತಿ ಯಾಕೆ ಏನಂದನೋ ಏನ್ ಅಂದಿಲ್ರಿ ನಾವು ಏನ್ ಅಂದಿಲ್ಲ ನಾ ಏನು ಅಂದಿದ್ರು ಏನ್ ಅಂದಿಲ್ಲಪ್ಪ ಮತ್ತೇನಾತ ಹಿಂಗ್ಯಾಕ್ ಮಾಡಿರಿ ಮೋತಿ ಏನು ಇಲ್ಲಪ್ಪ ಬರ್ರಿ ಒಳಗೆ ಬರ್ರಿ ಬಾ ಬರ್ಕೊಂಡ್ರಿ ಅಲ್ಲೇ ಇಡೋದ್ರ ಅಲ್ಲೇ ನಿಮ್ಮ ತಮ್ಮ ಹೊಲಕ್ಕೆ ಏನೋ ನೀರು ಕುಡಿ
ಏನಾಯ್ತು ಯಾವಾಗೂ ಹಿಂಗೆ ಮೂತಿ ವಂಕ್ ಮಾಡ್ಕೊಂಡು ಬಂದಿಲ್ಲ ನೀವು ಗಂಡ ಹೆಂಡ್ತಿ. ಏನು ನಿಮ್ಗೇನು ಹೊಲ ಇಲ್ಲೋ ಮನಿ ಇಲ್ಲೋ, ಯಾರು ಏನಂದ್ರು, ಏನು ನೆರೆ ಅವ್ರು ಅಂದರು, ನೀನು ಆಯ್ತು ಅಂದಳು, ನಿನ್ನ ಮಾವ ಅಂದರು, ಏನಾರು ಹೇಳ. ಹಿಂಗೆ ಮೂಗಿದೇವಿ ನಮ್ಗೆ ಕೂತ್ರೆ ನಾ ಏನು ತಿಳ್ಕೊಬೇಕ? ಮನೆಗೆ ಬಂದು ಹೆಣ್ಮಕ್ಳ ಹಿಂಗೆ ಮೂತಿ ನೋಡ್ರೆ ನಮಗೆ ತ್ರಾಸ ಆಕೈತೆ. ಅವಾಗ ನೀ ಸೊನ್ನೆ ಮಾಡತ್ತಿ, ನಿನಗೆ ಅವ್ನು ಸೊನ್ನೆ ಮಾಡತ್ತಾನ, ಅಂಥದ್ದೇನೈತಿ? ಗಳಬಳ ಬಾಯಿ ಬಿಚ್ಚಿ ಮಾತಾಡೋ ನಿನ್ನ ನಾವು ಹಡ್ಡಿ. ಇಡೀ ಊರ ಗಜಮ್ ನಿಲ್ಲುವಂಗೆ ಮಾತಾಡಕೈತಂದ್ರ ಬಾಯಿ ಹೋಗೈತೋ ಏನು ನ್ಯಾಲಿಗೆ ಸೇದೈತೋ ನಿಂದ? ಇಡೀ ತಾಲೂಕು ಗಜಮ್ ನಿಲ್ತೈತಿ ಹಂಗೆ ಮಾತಾಡಕೈತಂದ್ರ ವಾಲ್ ಅಂತೇಳಿ. ನಿನಗೇನಾಗೈತೋ ನಿನಗೇನಾಗೈತಿ? ಮಾತಾಡಿ ನೀನು ಅಟ್ಟ. ಏನು ಮೌನದಾರ ಮಾಡಿರಿ ಗಂಡ ಐತಿ? ಏನಾಗೈತೆ ಅಂತ ಬಾಯ್ ಏನಾಗೈತಿ ಮಗನ? ಹಾಂ, ಅವನ್ನ ಕೇಳಪ್ಪ, ಅವ ಮಾಡಿದಾನ, ಅವಂಗ ಎಲ್ಲ ಗೊತ್ತು. ಏನಾಗಿತ್ತು ರಾಜಾ? ಹಾಂ, ಅಕ್ಕಿ ಹೇಳ್ತಾಳ ತಗೋರಿ. ಏನು ಇರೋತಕ್ಕೆ ಹಾಳಾಗೋವರೆಗೂ ಊಟ ಮಾಡಿ ಬರ್ರು ಹಸ್ತಂಕ ಅಂತ. ಹೋಗ್ರಿ ಇಬ್ಬರು ಹೋಗ್ರಿ, ಹೋಗಿ ಊಟ ಮಾಡಿ ಬರ್ರಿ. ನೋವು ನಮ್ಮ ಹುಡುಗಿದ ನೋವು ವಾಲ್ ಮಾತಾಡೋದ ಈಕಿ ಬಾಯ ಬಂದಾಗೈತಿ. ನನ್ನ ಮಗಳು ವಾಲ್ ಮಾತಾಡ್ರಿ ನಾನು ಹಂಗೆ ಚಂದ ಕಾಣ್ತಾಳೆ. ಏನು ಪರಿಸ್ಥಿತಿ ಕೆಡಿಸ್ಕೊಂಬಂದಾವು, ಏನಾಗೈತಿ ಯಾರಿಗೆ ಗೊತ್ತ? ಅಲ್ಲೇ ಒಳಗೆ ಅಡಿಗೆ ಮಾಡಿ ಇಟ್ಟಿದ್ದೈತಿ ನೋಡ, ಆಳು ಮನುಷ್ಯ ಮಾಡಿಟ್ಟಾಳ. ಯಾವ ಡೈಬ್ಗಳದಾಗ ಹಿಂಡೈತಿ ನೋಡ. ಚೇ ಮಳಿ ಯಾಕೋ ಎಲ್ಲಿ ಹೋಗಿದೆ? ಮ್ಯಾಗಡೆ ಹೊಲಕ್ಕೆ ಹೋಗಿನಾಳಪ್ಪ. ಇದು ಆಳುಗಳು ಅದು ಆದ್ರಲ್ಲ ಮಳಿ ಏನು ತೊಡೆ ಆಯ್ತದೇನಪ್ಪ. ಮಳಿ ಅಲ್ಲಿ ಚಲೋ ಆಯ್ತು, ಫುಲ್ ಭಾರಿ ಆತ್ ಮಳಿ. ಇಲ್ಲಿ ಸುಂಕನಂಗೆ ಬಂದು ಹೋತು, ಅಟ್ಟೇನ ಆಗಲಿಲ್ಲ. ಆತ ಅಲ್ಲಿ ಭಾಳ ಆತ್ ಮಳಿ. ಚಲೋ ಆತು. ಕಬ್ಬು ಭಾಳ ಕೆಟ್ಟ ನೀರಿಗೆ ಬಂದಿತ್ತಳ ನೋಡ. ಅದು ಕಿನಾಲ್ ತುಂಬ್ತಾಳದು. ಹಾಂ, ಕಿನಾಲ್ ತುಂಬುವಂಗ ಆತ್ ಮಳಿ. ಚಲೋ ಆತು. ಯಾಕಪ್ಪ ಹಿಂಗ್ಯಾಕೆ ಕೂತಿ? ಏನಂತ ಮಗ ಯಾಕೆ ಹಿಂಗೆ ಮಾಡಿದೀನಿ? ಅಕ್ಕ ನನಗೇನಾಗೈತೆ ಅಡ್ಸಿ ಮಗನ? ಹಿಂಗ್ಯಾಕೆ ಸಣ್ಣ ಮಗ ಮಾಡಿದೀನಿ? ಏನಿಲ್ಲ, ಸಣ್ಣ ಮಕ್ಕ ಇಲ್ಲ ಏನಿಲ್ಲ. ನಿಮ್ಮ ಅಕ್ಕ ನಿಮ್ಮ ಮಾವು ಬಂದಾರ ನೋಡು. ಯಾವಾಗ? ಇದೇ ಬಂದಾರ. ಹಾಂ, ಹೇಗೆ ಬಂದಾರು? ಯಾಕೋ ಮೂತಿ ಸಣ್ಣ ಮಾಡ್ಕೊಂಡು ಬಂದಾಳ ಇಕ್ಕು. ಹೌದಪ್ಪ, ನಾನು ನಿನಗೆ ಹೇಳುದು ಮರ್ತೀನಿ. ಮಾವ ಅಲ್ಲಿ ಅವ್ರ ಮನೆ ಕಡೆ ಅವ್ರು ಯಾರು ಹೇಳತ್ತೀರ, ಒಬ್ರ ಇಸ್ಪೇಟ ಮಟ್ಗ ಆಡಿ ರೊಕ್ಕ ಸೋತಾನತ್ಲ. ಹಾಂ, ನಿನಗೆ ಹೇಳಿಲ್ಲಣ್ಣ ಅವ್ರ? ಏನಾಗೈತೆ ಹೇಳಂದ್ರೆ ಅಕ್ಕಿ ಮೇಲೆ ಅವ ಹಾಕಾನ, ಅವನ ಮೇಲೆ ಹಾಕಿ ಹಾಕಾಳ. ನೀ ಬೈತೈತ್ರ ಅಂಜಾರ ನೋಡವ್ರು. ಛೇ ರೊಕ್ಕ ಸೋತಾನತ್ತಪ್ಪ. ಭಾಳ ಚಲೋ ಹಡ್ಸಿ ಮಗ ತಿಳ್ಕೊಂಡಿಲ್ಲ, ಸದ್ಯ ಹಡ್ಸಿ ಮಗ ಅಂತೇಳಿ. ಏನು ನಾವು ಹಡ್ಡಿ ಏನೋ ಗಾತ ಮಾಡ್ಕೊಂಡು ಬಂದಾರ ಅಂದಾಗ ಗೊತ್ತಾತ ನನಗೆ. ಆ ನಮೂನಿ ಮೂತಿ ಮಾಡ್ಕೊಂಡು ಬಂದಾರ ಅವ್ರ. ಸಣ್ಣ ಮಕ ಮಾಡ್ಕೊಂಡ್ ಬಂದಾನಣ್ಣ. ಸಣ್ಣ ಮಕ ಅಲ್ಲ, ಅಳಾಕತ್ತ ಬಂದ. ಎಲ್ಲಾರಪ್ಪ ಅವ್ರ? ಊಟಕ್ಕೆ ನೀನು ಊಟಕ್ಕೆ ಹೋಗಿ ಅಲ್ಲಿ. ಹಾಂ, ಊಟ ಮಾಡಿ ಬರ್ಬೇಕು. ನೋವು ಜೀವನ ಎಷ್ಟು ವಿಚಿತ್ರ ಐತಿ ನೋಡ್ರಿ. ತಿಪ್ಪಿ ಇದ್ದೈತಿ, ಉಪ್ಪರಿಗೆ ಹಾಕೈತಿ, ಉಪ್ಪರಿಗಿದ್ದೈತಿ, ತಿಪ್ಪಿ ಹಾಕೈತಿ. ಯಾವಾಗ ಏನು ಬರ್ತೈತಿ ಟೈಮ್ ಹೇಳಕ್ಕೆ ಬರಂಗಿಲ್ಲ. ಏನು ಯಾರ್ಯಾರು ಪ್ರಾರಬ್ಧ ಕರ್ಮ ಏನೇನೈತಿ. ಏನಾರು 1 ಲಕ್ಷ 1.5 ಲಕ್ಷ ರೂಪಾಯಿ ಕೊಟ್ಟು ಕಳ್ಸಾಕ್ ಬರ್ತೈತಿ. ಅಳಿದೇವ್ರು ಊಟ ಮಾಡಿದಾನ? ಹೊಟ್ಟೆ ತುಂಬ ಮಾಡಿದಲ್ಲ? ಯಾವ ಊಟ ಮಾಡಿದಿಲ್ಲ ಮಗನ? ಹಾಂ, ಮೋತಿ ಹಂಗೆ ಗಂಟದಾವಲ್ಲ ಎರಡು. ಆ ಗಂಟು ಪಿಚ್ಚರ್ ಒಂದು ಸ್ವಲ್ಪ ಮೋತಿದ. ಹಿಂಗೆ ಗಂಟಾಗ ಹೋಗ್ತೂದ್ರೆ ಏನು ತಿಳ್ಕೋದ? ಮನ್ಯಾಗ ಕರೆಕ್ಕಿದ್ದಂಗೆ ಶನಿ ಇದ್ದಂಗೆ ಮೋತಿ ಗಂಟು ಹಾಕವ್ರ. ಮೋತಿ ಗಂಟು ಹಾಕೋರು ಮನ್ಯಾಗ ಇರಬಾರ್ದ. ಹಾಂ, ಈಗ ಊಟ ಮಾಡಿದಿಲ್ಲ? ಹಾಂ, ಇನ್ನಾರು ಹೇಳ. ಏನಾಯ್ತು ರಾಜಾ? ಇನ್ನಾರು ಹೇಳ, ಏನಾಗೈತಿ? ಬಾಯ್. ಯಾವ ನಾ ಹೇಳೋ ಮಟ್ಟ ಒಂದು ಸ್ವಲ್ಪ ಅರ್ಥ ಮಾಡ್ಕೊ.
ಏನಾಗೈತಿ ಅಂಥ ಪರಿಸ್ಥಿತಿ ಇದನ್ನೆಲ್ಲ ಚೊಕ್ ಒಡೆದು ಹೇಳ್ರಿನ ಗೊತ್ತಾಗೋದಿಲ್ಲ ಮನುಷ್ಯಾಗ. ಹಾಂ, ಒಡೆದು ಹೇಳಲಿಕ್ಕೆ ಏನು ಗೊತ್ತಾಗತ್ತೆ ಹೇಳು? ಈಗ ಸದ್ಯ ಸಂಸಾರ ಅಂದ್ರೆ ಎಲ್ಲರಿಗೂ ತಾಪತ್ರೆ ಇರೋದ, ಎಲ್ಲರಿಗೂ ತ್ರಾಸ ಇರೋದ. ಆ ತ್ರಾಸ ನೀ ತೊಡ್ಕೋಕೆ ನಿನಗೆ ತವ್ರ ಮನೆ ಐತಿಲ್ಲೋ. ಹಾಂ, ನಿನಗೇನಾರು ಇಲ್ಲೊಲ್ಲಿ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಬೇಕಾದ್ರೆ ನೀವು ತ್ರಾಸ ಆಗಿತ್ತಂದ್ರೆ ನಿಮ್ಗೆ ನುಕ್ಸಾನ ಆಗಿತ್ತಾರ ಒಯ್ಯಿ ಕೊಡ್ತನ್ನ. ಅವನ್ನ ಕೇಳ, ಹಾಂ, ಅವನ್ನ ಕೇಳ, ಅವನ್ನ ಕೇಳು. ಅವನ್ನ ಕೇಳ. ನಡಿ ಹೋಗಿ. ಏ ರಾಜಾ, ಏ ಬಾಯ್ಲಿ. ರೊಕ್ಕ ಬೇಡ ಹಂಗಲ್ಲೋ, ಹಿಂಗ್ಯಾಕೆ ಮಾತಾಡತ್ರು? ಆಕಿ ಒಂಥರ ಮಾತಾಡತ್ತಾಳೆ, ನೀವು ಒಂಥರ ಮಾತಾಡತ್ರಿ, ಹೊಲಸ ಹಿಡಿಸಿ ಮಾಡಿ ಮತ್ತು ಸುಳ್ಳ ನನ್ನ ಬಾಯಿಗೆ ಬೇಗ ಬರೋದೈತಿ. ಈಗ ಅಲ್ಲಿಂದ ಮೋತಿ ವಾಂಕ್ ಮಾಡ್ಕೊಂಬಂದಾರೆ, ಮೋತಿ ಸ್ನಾನ ಮಾಡ್ಕೊಂಬಂದಾರೆ. ಅಂಥದ್ದು ಪರಿಸ್ಥಿತಿ ಏನಾಗೈತಿ ಹೇಳ? ಆದರೂ ನಿಮ್ಗೆ 1 ಲಕ್ಷ 1.5 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತಾನೆ, ಹೊಸ ದಂಧ್ಯಾಗ ಮಾಡಕ್ರ್ಯಾ. ರೊಕ್ಕ ಬೇಡ, ಅಕ್ಕೇ ಕರ್ಕೊಂಬಂದಾಳ. ಅಕ್ಕೇ ಕರ್ಕೊಂಬಂದಾಳು. ಎಂತ ನ್ಯಾಯಪ್ಪ ಅವನವನು ಒಂದು ತಿಳಿವತ್ತ ನಮ್ಗೆ. ನಡಿ ನಡಿ ಪನ್ ನಡಿ. ಭಾಳ ವಿಚಿತ್ರಪ್ಪ ಅವನ ಮೈಂದು, ಭಾಳ ದೊಡ್ಡ ವಿಚಿತ್ರ. ಒಟ್ಟ ಒಳಗುಟ್ಟೆ ಬಿಟ್ಕೊಡುವಾರ ಇಬ್ಬರು ಗಣ್ಣ ಹೆಂಡತಿ. ಆಕಿನ ಕೇಳತ್ತ, ತಾನು ಅವನು ಕೇಳತ್ತ, ಈಗ ಕೇಳ್ತಾಳ. ಮಾಡುದಾರೆ ಏನು ಮಾಡೋದಿನ್ನ? ನಮ್ಮಪ್ಪ ಬರೀ ಕೇಳತ್ತನ್ಲು ಹೇಳ ಬಾಯ್ ಬಿಚ್ಚ. ಏನ್ ಹೇಳಿ ನೀನೇ ಹೇಳ್ಬೇಕಿಲ್ಲ, ನೀವು ಅಪ್ಪ ಅದನತ್ತೆ. ಸಾಲ ನೀ ಮಾಡಿದ್ಯೋ ನಾ ಮಾಡಿದಿನೋ? ಕೊಳ್ಳಾಗಿನ ತಾಯಿ ಸತ್ಯಕ್ಕೆ ನಿಗರ್ ಬಡ್ಕೋದೆ ಕ್ರಿಮಿನಲ್ ಹಿಡ್ಕೊಂಡ್ ಅಡ್ಯಾಡಕತ್ತಾನೆ. ಈಗ 1.5 ಲಕ್ಷ ರೂಪಾಯಿ ಕೊಡ್ತಾನ ಆತರ ಏನ್ ಇಲ್ಲ. 1.5 ಲಕ್ಷ ರೂಪಾಯಿ ಹಾ, ನಿನ್ ಸರಗ್ ಹರ್ಲಿ, ನಿನ್ ಚಂದ ಮಾಡ್ಲಿ, ನಿನ್ ಹಬ್ಬ ಹರ್ಲಿ, ನಿಂಗ್ ಬರ್ಬಾರ್ದು ಬರ್ಲಿ, ನಿಂಗೆ ಆಗ್ಬಾರ್ದಾಗ್ಲಿ, ನೀ ಚಂದ ಮಾಡ್ಲಿ. 1.5 ಲಕ್ಷ ರೂಪಾಯಿ ಸಾಲ ಬರೀ ಬಡ್ಡಿಯಾರಿಗೆ ಆಗುಲ್ಲ. ಬ್ಯಾಂಕಿನ್ಯಾರ 2 ದಿನಕ್ಕೊಮ್ಮೆ ಮನೆ ಬರ್ತಾರ. ನಿಮ್ಮ ಮನೆ ಚಾವಿ ಹಾಕಿವಿ, ನಿಮ್ಮ ಮನೆ ಚಾವಿ ಹಾಕಿವಿ ಅಂತೆ. ಆಜು ಬಾಜು ಮನ್ಯಾನ ಅಂತೆಕ್ ಎಲ್ಲಾರಂತೆಕು ಬಂಗಾರ ಹೊತ್ತೆ ಇಟ್ಟು ಅವ್ರ ಬಡ್ಡಿ ಕೊಡಾಕನ 1.5 ಲಕ್ಷ ರೂಪಾಯಿ ಸಾಲೋದಿಲ್ಲ. ಇನ್ನು ಬ್ಯಾಂಕಿಂದ ಹೆಂಗ್ ಹರಿತಿ, ಬಂಗಾರ ಹೆಂಗ್ ತಗೋತಿ? ಹಾ, ಈ ಜರ್ ಕಡ್ತಾ ಅಪ್ಪ ಅಂತೆ ಬಾಯ್ ಬಿಚ್ಚಿ ಮಾತಾಡಿನ ಅಂತಂದ್ರೆ ತೆಗ್ಲಿ ಒಡದ ರಕ್ತನ ತರ್ಸನ. ಇಲ್ಲ ನಾ ಮಾತಾಡ್ರಿ ಹೆಂಗಾರ ಸಿಕ್, ನೀವು ಮಾತಾಡ್ಸೇವನ ಸಿಕ್. ನೀವು ಯವ್ವೋ ನಾ ಈಗೇನೋ ಕರ್ಮ ಹೊಡಿದ್ನ ತೀವನ ಸಿಕ್ಕಾನ್ರಿ. ಬಾ ಒಳಗ್. ಹಾ, ಮಾತಾಡಿ ಬಂದ್ರಿ ಇಬ್ರು, ಹೋಗಿ ಹೊರಗೆ. ಇನ್ನಾರು ಬಗಳ್ರಿ ಇಬ್ರು. ಏ ಮಾತಾಡ, ಏನಾರ ಮಾತಾಡು. ಈ ನಮ್ಮನಿ ಮೌನ, ಈ ನಮ್ಮನಿ ನಿನ್ನ ಎಂದೂ ಜೀವನದಾಗ ನೋಡಿಲ್ಲ ಅವನ. ಏ ನೇರ ಮಾತಾಡು ರಾಜ. ಹೆಸರು ಹರಿಸಿ ಮಗನ. ನೋಡು, ನಿಮ್ಮ ಪರಿಸ್ಥಿತಿ ಕೆಟ್ಟೈತೆ ಅನ್ನೋದು ಗೊತ್ತಾಗೈತೆ ನನಗೀಗ. ನಿಮ್ಮ ಮಕ ನೋಡಿ ಹೇಳತೈತಿ. ಅದಕ್ಕಾಗಿ 1 ಲಕ್ಷ 1.5 ಲಕ್ಷ ರೂಪಾಯಿ ಕೊಡ್ತಾನ. ನಮಗ್ ರೊಕ್ಕ ಬ್ಯಾಡಪ್ಪ. ರೊಕ್ಕ ಬ್ಯಾಡ ಅಂದ್ರೆ ಏನು? ಮತ್ ಪರಿಸ್ಥಿತಿ ಕೆಟ್ಟ ರೊಕ್ಕ ಬೇಕಲ್ಲ, ಮತ್ತೇನ್ ಬೇಕಾಕೈತಿ? ಅದ ಬ್ಯಾಡ ಅಂತ ಏನಾರು ದಂಧೆ ಮಾಡ್ಕೊತ ಹೋಗ್ರಿ. ಚಲೋ ಹಿಂಗೆ ಗಂಡ ಹೆಂಡತಿ ಕೂಡಿ. ಮತ್ತೇನು ಬಂಗಾರ ಬೇಕು? ಬಂಗಾರ ಯಾರಿಗೆ ಬೇಕಾಯ್ತಪ್ಪ? ಬಂಗಾರ ಬ್ಯಾಡ. ಏನ್ ನಾನು ಬಂಗಾರ ಹಾಕೋದು ಅಟ್ರಾಗೈತಿ. ಮತ್ತೇನು ಆಸ್ತಿ ಬೇಕು? ಹಾ, ಅದ ಬೇಕಾಯ್ತು ನೋಡ್ರಿ ಮಾಮಾರೆ. ಇಟ್ಟತನ ಈ ಆಸ್ತಿ ಬೇಕು ಅಂತ ನೀ ಕೇಳಿ ಅಂತ ಇಟ್ಟತನ ಸುಮ್ಮಿದ್ನಪ್ಪನ. ನನಗೆ ಆಸ್ತಿನೇ ಬೇಕಾಗೈತೆ. ನನಗೂ ಆಸ್ತಿಯಾಗ ಅರ್ಧ ಪಾಲ್ ಕೊಡ್ರಿ. ನಮ್ದು ಬಾಕೆಟ್ ಪರಿಸ್ಥಿತಿ ಕೆಟ್ಟೈತೆ. ನನಗೆ ಆಸ್ತಿದಾಗ ನೀ ಪಾಲ್ ಕೊಟ್ರಿ ಅಂತಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲ ಸಮಾಧಾನ ಆಗಿ ಹೋಗ್ಬಿಡ್ತದ ನೋಡು. ಸುಮ್ಮ ಆದಾತು ಇದಾತು, ನೀ ಅಟ್ ಕೊಟ್ಟು ನೀ ಇಟ್ ಕೊಟ್ಟು ನೀ ಬಂಗಾರ ಮಾಡ್ಸ್ಲೇ ಬೆಳಿ ಮಾಡ್ಸ್ಲೇ ಅಂತ ನೀ ಕೇಳಕ್ ಹೋಗ್ಬೇಡ. ನಮಗ ಅದ್ ಬ್ಯಾಡು ಬೇಡ. ಕೊಟ್ರ ನಮ್ಗ ಅರ್ಧ ಆಸ್ತಿಯಾಗ ಅರ್ಧ ಕೊಡ್ ನಮಗ್. ಇಲ್ಲ ಅಂತಂದ್ರೆ ನಿಂದ ಬಂಗಾರ ಬೆಳಿ ಏನು ಬೇಡ ನನಗ. ನನಗ್ ನೋಡ್ಪಾ, ನೀ ಏನಂತೀವಿ ಅನ್ಬಿಡ್ತೇವೆ ನಂಗೆ ಗೊತ್ತಿಲ್ಲ. ನನಗ್ ಮಾತ್ರ ಆಸ್ತಿಯ ಪಾಲ್ ಬೇಕಂದ್ರ ಬೇಕು. ಮಾತಾಡ ಏನ್ ನಮ್ನಿ ಮಾತಾಡೋದ ಬಿಟ್ರ ಆ ನಮ್ನಿ ಬಿಟ್ಬಿಡದ. ಇವ್ ಕುಲಂಗಿ ನಂಗೆ ಹೆಸರು ಹರಿಸಿ ಮಗನ ಇಲ್ಲನ ಕೊಟ್ಟು ಬಿಟ್ರಿ. ಒಂದ್ ಏನ್ ಆಸ್ತಿ ಕೊಡ್ದ ಫಲ ಕೊಡ್ತಾರ? ಮೊದಲು ಅದಾಳ್ರಿ. ಊರ್ ಎಬ್ಡಿ ಸರಿ. ಒಂದ್ ಹೆಣ್ಣ ಬೆಳೆಸಿ ದೊಡ್ಡದು ಮಾಡಿ ಅದನ್ನ ಗಂಡನ ಮಾಡಿ ಕಳಿಸಬೇಕಾರ ಗತಿ ಏನಾಕೈತಿ ಅಪ್ಪ ಒಂದು ಗೊತ್ತೈತಿ. ಆಸ್ತಿಗೆ ಬಂದಾರ ಮಕ್ಕಳ ಆಸ್ತಿಗೆ. ಕಾನೂನು ಪ್ರಕಾರ ಹೆಣ್ಮಕ್ಳಿಗೆ ಆಸ್ತಿ ಕೊಡೋದೈತಪ್ಪ. ಕಾನೂನು ಪ್ರಕಾರ ಆಸ್ತಿ ಕೊಡೋದೈತಿ, ನನಗೂ ಗೊತ್ತೈತಿ. ಕಾನೂನು ಪ್ರಕಾರ ನಿಂದ ಎಟ್ಟೆಟ್ ಖರ್ಚು ಮಾಡಿಲ್ಲ ಅಷ್ಟು ಖರ್ಚು ತಂದು ಹೊಳಿ ಹೋಗಿ ಅಲ್ಲಪ್ಪದ ನೀ ಕೋರ್ಟ್ ಕಚೇರಿ ಅಂತ ಬರ್ತಿದ್ರು ಬೇಕಾರ ಹಂಗ ಬಾ, ನಾವು ಹಂಗ ಕೋರ್ಟ್ ಬರ್ತೀವಿ. ಕಚೇರಿ ಅಲ್ಲ, ನಿನ್ನ ಕಾಲ ತೆಗಿತೀನಿ. ನನ್ನ ಮಗಳಾದ್ರು ನಾನ್ ನೋಡ್ತಾನೆ, ನಿನ್ನ ನಾವು ಹಿರಿದವನ ಯಪ್ಪ ನಂಗೆ ಆಸ್ತಿ ಪಾಲ್ ಬೇಕಂದ್ರ ಬೇಕಾ?
ಹೋದ್ರತಿ ಅಪ್ಪನ ಮುಂದ ನಂಗ್ ಪಾಲ್ ಬೇಕ್ ನೋಡ್ಪ ಹಾ ನನ್ ಪಾಲ್ ಬೇಕ್ ನೋಡು ಪಾಲ ಅಲ್ಲ ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಟರು ಕಳ್ಸ್ಬೇಕು ಮಾಡಿ ನಿನ್ನ ಇನ್ನು ಮೇಲೊತ್ತು ನಿನಗೆ ಇಲ್ಲೊಳ್ಳಿ ಒಂದು ಸೂಜಿ ಮೇಲೆ ಕೊಡಂಗಿಲ್ಲ ಹೋಗ ಯಾಕೆ ಕೊಡಂಗಿಲ್ಲ ಕೊಡಂಗಿಲ್ಲ ನಾನ್ ನಿನಗ ಹುಟ್ಟಿಲ್ಲ ನೀನ ಹೊಡ್ದಿಲ್ಲ ನನ್ನ ನಾನ ತಗ್ದ ನಿನ್ನ ಮತ್ತೆ ನೀನ ತೆಗ್ದಿದ್ರೆ ನನಗೂ ಕೊಡ ಆಸ್ತಿ ಪಾಲ ಯಾಕ ತಮ್ಮಾಗ ಒಬ್ಬಗ ಕೊಡ್ತಿ ತಮ್ಮಾಗ ಒಬ್ಬಗ ಮಾಡ್ತಿ ಅವ್ನ ಒಬ್ಬಗ ಆಸ್ತಿನ 1 ಎಕರೆ 2 ಎಕರೆ 7 ಎಕರೆ ಹೊಲ ಐತಿ ಬಿಲ್ಡಿಂಗ್ ಮನಿ ಐತಿ ಏನ್ ಕಡಿಮೆ ಐತಿ ನಮಗ ಕೊಟ್ಟು ಬಿಡ್ರಿ ಮಾಮರ ಕೊಡ್ತೀನಿ ತಡ್ಕೊನಿ ಬಿಟ್ಟು ಏನು ಇಲ್ದ ಹೋಗ್ರಿ ನೀವು ಗೊತ್ತಾತ್ ನನಗೆ ನಾವ್ ಆಸ್ತಿ ತಗೋದ ನಮ್ಮ ಮನಿಗೆ ಹೋಗುದು ಹೆಣ್ಮಕ್ಳ ತವ್ರ ಮನಿಗೆ ಬರ್ಬೇಕು ಪ್ರೀತಿಯಿಂದ ಕೇಳ್ಬೇಕು ಪ್ರೀತಿಯಿಂದ ಕೊಟ್ಟಿದ್ ಒಯ್ಬೇಕ ಅದಕ್ಕತ್ತಾರ ಹೆಣ್ಣು ಅದಕ್ಕ ಇಟ್ಟದ ನಾ ಪ್ರೀತಿ ನನಗೆ ಏನಂತ ಸಮಾಧಾನ ಹಂಗಲ್ಲ. ನೀ ಲಕ್ಷ ಕೊಡ್ಲಿ 2 ಲಕ್ಷ ಕೊಡ್ಲಿ ಒಂತಲಿ ಬಂಗಾರ ಕೊಡ್ಲಿ ಏನ್ ಅಕ್ಕದ ಅದರಿಂದ ಏನ್ ಮನಿ ಮಾಸ ಸಾಕಿತ್ತು ಏನ ಜೀವನ ಸಾಕ್ತೈತಿ ಅದ್ರಲ್ಲಿ ಕೊಟ್ಟ ಆಸ್ತಿ ಆಗೋದ್ರ ಪಾಲ್ ಕೊಟ್ರ ಜೀವನಾರ ಸಾಗಿತ್ತು ಜೀವನಾರ ಮೆಟ್ಟಿಗೆ ಹತ್ತಿತ್ತು ಪ್ರತಿಯೊಂದು ಹೆಣ್ಣ ಹಿಂಗ ತವ್ರ ಮನಿಗೆ ಬಂದು ಕೂತ್ರಿ ಗತಿ ಹಂಗ ನನಗದ್ನೆಲ್ಲ ಏನ್ ಈ ಸಂಸಾರ ಹೇಳ್ಬೇಕು ಗತಿ ಹಂಗ ಪ್ರತಿಯೊಬ್ಬರದು ದೊಡ್ಡ ದೊಡ್ಡ ಚಲೋ ಗಂಡಗ ನೌಕರಿಗಾರ ಗಂಡಗ ಕೊಟ್ಟಾರ ಇಂತ ಕುಡುಕ್ ನನ್ನ ಭಾವಾಗಲ್ಲ ಕುಡ್ದು ಜೂಜಾಜಿ ಮಟ್ಗ ಆಡಿ ಅದನ್ ಮಾಡಿ ಇದನ್ ಮಾಡಿ ಇದ್ದೆಲ್ಲ ಸಾಲ ಮಾಡಿಟ್ಟಾನ ಮನಿಗ್ ದಿನ ಒಬ್ಬೊಬ್ರು ಬರಕತ್ತಾರ ಸಾಲಗಾರ ಗುದ್ದಿರ ಕೊಲ್ಲನ ನಿನ್ನವನ್ ಹಿರಿದವನ ಹಟ್ಟಿ ಒಂದಕ ಮಾತಾಡೋಣ ನಮ್ಮನಿ ಒಟ್ಟ ಬ್ರೇಕ್ ಇಲ್ದ ಗಾಡಿ ಹಂಗ ಹೋಗೋದ ಎತ್ತು ಹುಚ್ಚಿ ಹೋದಂಗ ಹತ್ತೊಮ್ಮೆ ಏನ್ ನಾಟಕ ನಡೆಸಿದಿ ಆಸ್ತಿ ಬೇಕತ್ತ ಆಸ್ತಿ ಪ್ರಪಂಚದಾಗ ಇಲ್ಲೋಡ್ಲೆ ನಿನಗ ಮುಂದೆ ಈ ಮನಿ ಬೇಕೋ ಬೇಡ ಅಂತವ್ರು ಬೇಕು ಬೇಡ ನಿನಗ ಬೇಕ್ಲಾ ಬೇಕ ನಿನ್ನ ಮೂಗಿನ ಮೇಲೆ ಜಡ್ಜ್ ಅಲ್ಲೇ ಇಡ್ತಾರ ಅಲ್ಲೇ ಶೆಟ್ಟಿ ನನಗ್ ಗೊತ್ತಿತ್ತ ತಾಯಿಲ ತಬ್ಲದನ್ಪ ನನಗ್ ಗೊತ್ತಿತ್ತ ನಮ್ಮ ವಾರ ಬಿಟ್ಟಾಳ ನನ್ನ ಶಿವನ ನನ್ನ ಗೊತ್ತೇವ ನನ್ನ ಮಗಳ ವಯ್ಯ ಆಸ್ತಿ ಪಾಲ್ ಅಂತೀಳ ನೀ ಏನ ತಂದಿ ನಿನ್ನೆ ನೆನಗಳನ ಗಣ ಮಕ್ಳ ಕಳ್ಳ ಹಂಗ ಯಪ್ಪ ನಿನಗಂದ ಏನ್ ಮಾಡ್ಲ್ಯಾ ನಾ ಪರದೇಶದನ್ನ ಬಂದ್ ಮಾಡ ನಿನ್ನ ಪಿಪಿ ಬಂದ್ ಮಾಡ ಹಿಡಿಸಿ ಮಗನ ಊರ ಕಿಸರ ಹಿಡಿಸಿ ಮಗನ ನಿನಗ ಹಳೆ ಆತ ಯಾ ನಾಚಿಕೆ ಹಿಡಿಸಿ ಮಗ ಅಂದೋ ನಿನ್ನ ಅವನ ಯಪ್ಪ ನಿಮ್ ಮಾತಿಗೆ ಮನ್ಬೇಡಂಗ ಏನೋ ಆಗೋದಾಗೈತ್ ಪಾಪ ನನ್ ಗಂಡನ ನಾ ಒಬ್ಬ ಕೋಟಿ ಗಂಟ್ಲೆ ಆಸ್ತಿ ಎತ್ ನಿಂಬದ ಈಕಿನ ಕೊಡುವ ಹೇಳಿದಾಗ ಈಕಿಗೆ ತೋರ್ಸ್ಬಿಡದ ಹೂ ಅಂದ್ರೆ ಈಕೆ ನಾ ಮಾಡ್ಕೊಂಡ್ರೆ ಅವನ ಮಾಡ್ಕೋತಾನ ಅಂದಳ ಆಸ್ತಿ ಕೋಟಿ ಗಂಟ್ಲೆ ಆಸ್ತಿ ಹಿಡಿಸಿಗಣ ಮಗನ ಜೂಜ್ ಆಡಿ ಇಸ್ಪೇಟ್ ಆಡಿ ಅದನ್ನ ಆಡಿ ಆನ್ಲೈನ್ ಆಡಿ ಏನೇನೋ ಮನಸ್ಸು ಹುಡುಗಾಡ ಡಬಲ್ ಮಾಡಾಕು ಏನ್ರಿ ಮಾಮಾರಿ ಡಬಲ್ ಮಾಡಾಕು ಏನ್ರಿ ಎದ್ದಿದ್ದು ಬಾಕಲ್ಕೊರ ಕಿಸ್ಬಾಯ್ ಹಿಡಿಸಿ ಮಗನ ಊರ್ ಕಿಸ್ಬಾಯ್ ಹಿಡಿಸಿ ಮಗನ ಆಸ್ತಿ ಬೇಕತ್ತ ಆಸ್ತಿ ನಿಮ್ ಇಬ್ಬರು ಮೂಗಿನ ಮೇಲೆ ಜಡ್ಜ್ ಇಲ್ಲಂದ್ರ ಜೂಜಾಡಿ ಕೊಳ್ಳಾಗಿನ ತಾಳಿ ನುಟ್ಟಾನೆ ಸುಮಾರು ತಾಳಿ ಹಾಕೊಂಡ್ ಬಂದೇನೆ ಅದ ನೋಡ ಹಂಗಾಕೈತೆ ಎಲ್ಲ ಈಗ ಬಿಟ್ಟು ಹೋಗೋದೈತ್ರಿ ನೀವು ಸತ್ ಯಾರಿಗೆ ಆಗುದ್ರಿ ನಾ ಹೇಳ್ಬಿಡಿ ಕೇಳಿಲ್ಲ ಆಸ್ತಿ ಕೊಡ್ತಾನ ಹಾ ಕೊಡ್ತೀರಿ ಚಲೋ ಆತ್ರಿಪ್ಪ ಆದ್ರ ನಾನು 4 ಮಾತದ ನಮ್ಮಪ್ಪ ಗೊತ್ತಿತ್ತ ನಿಂಗೆ ಹೇಳಿದ ನಮ್ಮ ಮಾಮಾರಿ ಬಾ ಚಲೋ ನಾ ಹೇಳ್ತಿಲ್ಲ ನಿನಗೆ ಚಲೋ ಆತ ಮಾಮ ಕೊಡ್ತಾರ ಬಾ ಚಲೋ ಮಾಮಾರಿ ನೀವು ಚಲೋ ಅದ್ರ ಹೇಳ್ತೀನಿ ಸಮಾಧಾನ ಮಾಡಿ ಗಡಬಡ ಮಾಡಿ ನೀನೇ ಸುಳ್ಳು ಗಡಬಡ ಮಾಡ್ತೀನಿ ಏನ್ ಸಮಾಧಾನ ಇಲ್ಲ ಆಸ್ತಿ ಕೊಡ್ತಾರಂದ್ರಿಲ್ಲ ಖುಷಿ ಆತ್ರಿ ಗುಜ್ಜನ ಮಗನ ಮುಂದಿನ ಹಾಲು ಮುರಿದ ಗಂಟಲ್ದ ಹೋಗಿ ಸಿಕ್ಕಂದವ ಈಗಾರ ಎಲ್ದ ಬಿಡದ್ರ ಬಾಯ ನಮ್ ಹಿರಿದವನ್ ಹಡ್ಡಿ ಆಸ್ತಿ ಬೇಕತ್ತ ಆಸ್ತಿ ಬೇಕತ್ತ ಪ್ರತಿಯೊಂದು ಮನಿ ಹೆಣ್ಮಕ್ಳು ಈ ನಮ್ಮನಿ ತವ್ರ ಮನಿ ಬಂದ್ ಕೂತ್ರೆ ಏನ್ ಮಾಡೋದ ಹಂಗಲ್ಲ ಅಪ್ಪ ನಿಮ್ಮ ಅವ್ಗ ಕಡಿಮೆ ಅಂದ್ರು 15 ಲಕ್ಷ ರೂಪಾಯಿ ಖರ್ಚು ಬಂದೈತಿ ನಿನ್ ಹೆಂಡತಿ ನೀ ಮಾಡಿದ್ದಿ ಬಿಡು ನಿನ್ ಹೆಂಡತಿ ನೀ ಮಾಡಿದಂದ್ರೆ ನೀ ಮಾಡ್ರಿನಾ ಅದನ್ನ ಯಾರು ಮಾಡ್ರಿ ನನ್ನ ಮಗನ ಮಾಡಿದಲು ಮಾಡೋ ರೂಲ್ಸ್ ಐತಿ ಮಾಡಿರಿ 8 ಎಕರೆ ಭೂಮಿ ಇತ್ತ ಅದ್ರಾಗ 4 ಎಕರೆ ಭೂಮಿ ಹೋಗೈತೆ ಇನ್ನ 4 ಎಕರೆ ಐತ್ಲ ಅದ್ರಾಗ 4 ಎಕರೆ 2 ಎಕರೆ ಅಲ್ಲ ಅದ್ರಾಗ 2 ಗುಂಟೆ ಕೊಡಂಗಿಲ್ಲ ಯಾಕೆ ಕೊಡಂಗಿಲ್ಲ ಕೊಡಂಗಿಲ್ಲ ಹೆಂಗ ಬರ್ತಿ ಬಿಡಂಗಿಲ್ಲ ಹೆಂಗಲ್ಲ ನಾ ಈಗಿದ್ದು ಓದ ಬಿಡಕ್ಕೆ ಹಂಗ ಹೋಗುದಿಲ್ಲ ನಿನ್ನ ಗೋನ್ ಹಿಚಿಗೆ ಇಲ್ಲೇ ಕೊಂದ ಬಿಡ್ತಾನ ನಾ ಕೊಂದ್ ನಾ ಸತ್ತು ಹೆಣ ಬೇಕಾದ್ರೆ ಹೋಗತ್ತಕ್ಕ ನಾನು ಹೆಣ ಜೊತೆ 2 ಎಕರೆ ಹೊಲ ಹೋಗ್ಬಿಡು ಹೌದ್ರಿ ನಾವು ಇಲ್ಲಿ ಪಂಚಾಯತ್ ಕೊಡಿಸ್ತೀರಿ ಪಂಚಾಯತ್ ಚೇರ್ಮನ್ ಕಡೆ ಹೋಗ್ತು ಕೂಡ್ಸೇ ಏನು ಒಯ್ಬೇಕ ಕೂಡ್ಸೇ ಒಯ್ಬೇಕೇನು ಅವೆಲ್ಲ ಕಿರಿಕಿರಿ ಬ್ಯಾಡ ಏನಿಲ್ಲ ಮಡ್ಡಿ ಹೊಲ ಏನಕ 4 ಎಕರೆ ಉಳ್ದೈತಿ ನಮ್ದು 17 ಲಕ್ಷ ರೂಪಾಯಿ ಸಾಲ ಐತಿ ಲೆಕ್ಕ ಮಾಡ ಲೆಕ್ಕ ಮಾಡ್ಕೊತ ಹೋಗ್ಬೇಕ ಇನ್ನು ಬಾಯ್ ಮಾಡಿ ಅಂದ್ರೆ ನಿನ್ನ ಬಾಯ್ ಬೇಡಿಕೆ ಮತ್ತ ನಿನ್ನ ಹಲ್ಲಿನ ಮೇಲೆ ಗೊತ್ತಾನ ಮತ್ತ ನಿನ್ನ ನಾವು ಹಿರಿದಾಳ ನಡ್ಡಿ 17 ಲಕ್ಷ ರೂಪಾಯಿ ಸಾಲ ಐತಿ ಇದ್ದಂಗ ಮಾತಾಡ್ತಾನ ಒಂದು ಗುಂಟೆ ಮಾರ 17 ಲಕ್ಷ ರೂಪಾಯಿ ಹರಿತಿ ಗುಂಟೆ ಮಾರಕ್ಕೆ ನಾವೇನ್ ಪ್ಲಾಟ್ ನಿನ್ನ ನಾವು ಹಡ್ಡಿ 1 ಎಕರೆಕ 20 ಲಕ್ಷ ಇಲ್ಲ ಅಲ್ಲಿ ಅಂತದ್ 4 ಎಕರೆ ಭೂಮಿ ಐತಿ 80 ಲಕ್ಷ ರೂಪಾಯಿ ಆತ 80 ಲಕ್ಷ ರೂಪಾಯಿ ಆತ್ಲಾ ಬರೀ 17 ಲಕ್ಷ ಉಳಿದ್ರು ಇನ್ನು ಉಳ್ಕಿದ್ರು ರೊಕ್ಕ ಉಳ್ದು ಎಲ್ಲಿ ಹೋಗ್ತಾವ 20 ಲಕ್ಷ ರೂಪಾಯಿ ಆದದ್ ಇದ್ ಹೋಗಿದ್ದೆ ತಿಳ್ಕೊ 60 ಲಕ್ಷ ರೂಪಾಯಿ ಉಳ್ದು 60 ಲಕ್ಷ ಉಳ್ದು 30 ಲಕ್ಷ ಕೊಡ್ತಾನ ತಿಳ್ಕೊಬೇಡ ನಿನ್ನ ಮದುವೆ ಮಾಡ್ಬೇಕಾರ ಇವ್ರ ಅಪ್ಪ ಏನಂದ ಪಿಸರ್ ಮೊಮ್ಮಗ ಇವ್ರ ಅಪ್ಪ ಸತ್ತು ಹೋದ್ಲ ಸೆಟ್ಟದ ಅವ ಏನಂದ ಗೊತ್ತೈತೇನ ಇಡೀ ಊರಾಗ ಯಾರ್ದು ಮದುವೆ ಆಗಿರಬಾರ್ದು ಅಂತ ಮದುವೆ ಮಾಡಿ ಕೊಡ್ಬೇಕು ನೀವು ಪವನ್ಯಾರ ಅಂತ ಎಷ್ಟ್ ಖರ್ಚು ಮಾಡಿದ್ಪ ಆಗ ಅಂದ ಅಳ್ಯಾಗ ಏನ್ ಕೊಡಂದ ಕಾರ್ ಕೊಡಂದ ಕಾರ್ ಮಣ್ಣಿದ್ರಾಗ ಜೂಜ್ದಾಗ ಅಡ ಇಟ್ಟಾವ್ ಏನಿಲ್ಲ ಬರಬ್ರಿ ನೀವು ಅಡ ಇಡ್ರಿ ಇನ್ನು ನಿಮ್ನು ನೀವು ಮಾರ್ಕೋರಿ ಹಾಳ
ಹತ್ತಿ ಬಿತ್ಕೊಂಡು ಹೋಗ್ರಿ. ಮುಂದಿನ ಹೇಳ ಈ ಕುಡುಕರಿಗೆ ಜೂಜ್ ಆಡೋರಿಗೆ ಇಸ್ಪೆಟ್ ಆಡೋರಿಗೆ ನಾವು ಒಟ್ಟ ಏನು ಹೇಳಕ್ ಸಾಧ್ಯ ಇಲ್ಲ ನನಗೆ. ಹೇಳಿ ಸಾಕಾಗೈತಿ. ಈಗ ಸದ್ದ ಇಡೀ ತಾಲೂಕದಾಗ ಆಗಿರ್ಬಾರ್ದು ಅಂತ ಮದುವೆ ಮಾಡಿ ಕೊಡ್ಬೇಕು ಪಾವನ್ಯಾರ ಅಂತ. ನಾ ಏನು ಮಾಡಿ ನಿನಗ 6 ತೊಲಿ ಬಂಗಾರ ಹಾಕಿನಿ, ಹಾ ಹಾಕಿದಲ್ಲ, ಇವಾಗ 5 ತೊಲಿ ಬಂಗಾರ ಹಾಕಿನಿ, ಹಾ ಕಾರ್ ಗಾಡಿ ಕೊಂಡು ಕೊಟ್ನಿ. ಹಾ ಮದ್ವಿ ಖರ್ಚನಿಂದ 19 ಲಕ್ಷ ರೂಪಾಯಿ ಆಗೈತಿ. ಕಾರ್ ಗಾಡಿದ ಬಿಟ್ಟನೆಲ್ಲ ಲೆಕ್ಕ ಹೇಳ್ತೀನಿ ಕೇಳ. ನಿನ್ನ 19 ಲಕ್ಷ ರೂಪಾಯಿ ಖರ್ಚು ಮಾಡಿದೀಯಪ್ಪ ನೀನ. ಮಾಡಂದವ್ರ ನಿನ್ನ ಗಂಡನ ಮನೆಯವ್ರ. ಅಯ್ಯೋ 19 ಲಕ್ಷ ಮನ್ನಾಗಡಬಿಲಿ ಇನ್ನೇನು ಮಣ್ಣಾಗ ಹಚ್ತಿ, ಮಣ್ಣಾಗ ಅಡಿಗೈತೆ ಅದ ಅಡಿಗೈತೆ. 19 ಲಕ್ಷ ಆದ. 6.5 ಲಕ್ಷ ರೂಪಾಯಿ ಕಾರ್ ಗಾಡಿ ಎಷ್ಟಾತು? 25 ಲಕ್ಷ ರೂಪಾಯಿ ಆತ. 25 ಆತು. ಇನ್ನು 45 ಹೋದ್ರಲ್ಲ. ಹಾ ನೆಲ್ಲ ಒಂದ್ ಸ್ವಲ್ಪ ನಿಂದು 25 ಲಕ್ಷ ನಾ ಕೊಟ್ಟಿದ್ದೆ. 25 ಲಕ್ಷ ರೂಪಾಯಿ ಆತ. ಇನ್ ಮುಂದ 45 ಲಕ್ಷ ಹೋದಲ್ಲ, ಅದ್ರ ನಮ್ಗೆ 20 ಲಕ್ಷ ಕೊಟ್ಬಿಟ್ಲ. ಹಿರಿ ಹುಡುಗಿ ಹಡ್ಯಾಕ ಬಂದಳ. ಹ್ಮ್ ಹಡ್ಯಾಕ ಬಂದಾಗ ಕೂಸ್ ಆಟ ಸಿಕ್ಕೊಂಡತ್ತಿತ್ತು. 3 ಲಕ್ಷ ರೂಪಾಯಿ ಹಾಕಿನಿ. ಎಷ್ಟಾತು? 50,000 ಕಡೆ 30 ಲಕ್ಷ ಆತ. 30 ಲಕ್ಷ ಬರ್ದಿರ್ತಾನೆ ಬಾಳೆಪಾಡ್ ನಾನು. 50,000 ರೂಪಾಯಿ ನನ್ನ ಮಗಳಿಗೆ ಏನು ಒಟ್ಟೆ ಏನಪ್ಪ ಬಂಗಾರ ಇದನ್ನ ಕೊಡ್ತಾರಲ್ಲ ಕಿವಿಯಾಗ. ಏನ್ ಕೊಟ್ಟಿ? 2 ಜೋಡಿ ಕೇನ್ ಕೊಟ್ಟಿ, 1 ನೆಕ್ಲೆಸ್ ಕೊಟ್ಟಿ. ಅಟ್ ನನ್ನ ಮಗಳಿಗೆ ಬೇಕಾಗ್ತೈತಿ 32 ಲಕ್ಷ ಎಲ್ಲ. ಹೌದು, 1.5 ತೊಲಿ ಒತ್ತಿ ಅದನ್ನ 32 ಲಕ್ಷ ರೂಪಾಯಿ ಆತು. ಈಗ ಭೂಮಿ ಎಟ್ಟಿರ್ತೈತಿ? ಗೊತ್ತಿಲ್ಲ. 4 ಎಕರೆ. 4 ಎಕರೆ ಭೂಮಿಯಾಗ ಎಲ್ಲ ಚೊಕ್ಕ ಖರ್ಚು ತೆಗೆದ 60 ಲಕ್ಷ ರೂಪಾಯಿ ಉಳಿಯೈತಿ. 30 ಲಕ್ಷ ಕೊಟ್ಬಿಟ್ರಿ. ನಿನ್ನ ಹೇಳ್ಬಿಟ್ಟು ಕೇಳ. 60 ಲಕ್ಷದಾಗ 32.5 ಲಕ್ಷ ರೂಪಾಯಿ ನಿಮ್ಗೆ ನಾ ಖರ್ಚು ಮಾಡೀನಿ. 2.5 ಲಕ್ಷ ಗಂಡ ಹೆಂಡತಿ ಕೊಡ್ರಿ. ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಅಯ್ಯೋ ನಾವು ಇಸ್ಕೋಕ್ ಬಂದು ನೀವು ನಮಗ್ ಕೊಡ. ಇಲ್ಲ ಏನ್ ಮೇಲತ್ತು 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ನನ್ನ ಮಗಳು ಬಂದೈತಿ. ಅದ್ರ ಮೋತಿ ಸಣ್ಣದಾಗೈತಿ. ನನ್ನ ಹೃದಯ ಕರಿಗೆ ನೀರಾಗಿ ನಮ್ಮ ಆಟಾಡಿನಿ. ಇನ್ನು ಮೇಲತ್ತು ನಿಮ್ಗೆ ಇರೊಳ್ಳೆ ಒಂದು ಕೌಡಿ ಕೊಡಂಗಿಲ್ಲ. ಏನ್ ಮಾಡ್ಕೋತೀರಿ ಮಾಡ್ಕೋರಿ. ಏನ್ರಿ ಒಂದ್ 10 ಲಕ್ಷ ರೂಪಾಯಿ 10 ಲಕ್ಷ ಕೊಟ್ಬಿಡ್ರಿ. ಯಪ್ಪ ಯಪ್ಪ ನಿನ್ ಕಾಲ್ ಏನು ಕಾಲ್ ಬೀಳೋದು ಕೈ ಬೀಳೋದು ಬೇಡ. 5 ಲಕ್ಷ ಕೊಡಪ್ಪ. 5 ಲಕ್ಷ ಕೊಡಂಗಿಲ್ಲ. 5 ಕೊಟ್ರಿ ಸಾಕು. ಎಲ್ಲಿಗೆ ಹಾಕೊಂಡ್ರ? ಗಪ್ರ ನೀ ಯಪ್ಪ 5 ಲಕ್ಷದಿಂದ 4.5 ಲಕ್ಷ ಕೊಡಯಪ್ಪ. ನಿನ್ ಮುಂದೆ ನಾ ಲೆಕ್ಕ ಮಾಡಿದ್ನಲ್ಲ ಮಗನ ಮಾಡಿನಲ್ಲ. ಆ ಲೆಕ್ಕಪತ್ರ ಎಲ್ಲ ಬರೋಬ್ಬರಿ ಮಾಡ್ಯವ. ಹಾ 32.5 ಲಕ್ಷ ರೂಪಾಯಿ ಕೊಡ. ಹಾ ಅದ್ರಾಗ ನೀ ಪಾಲವಯ್ಯಕ್ಕೆ ಅಷ್ಟು ಮಾಡಿವ. ಯಪ್ಪ ನಂಗ್ ನಿನ್ ಬಿಟ್ರಿ ಯಾರ್ದಾರಪ್ಪ ಯಪ್ಪ. ನನ್ಗೇನ್ ತಂದಿ ತಾಯಿ ಎಲ್ಲ ಬಂದು ಬಳಗ ನೀನ ತಮ್ಮ. ನನಗ ಹುಟ್ಟುದ್ಲೆ ತಾಯಿ ತಿರ್ಕೊಂಡ ನೀನ ಎಲ್ಲ ಯಪ್ಪ. ನೀ ಹಿಂಗ್ ಮಾಡಿರಿ ಹಂಗ ಯಪ್ಪ. ನಾವೆಲ್ಲ ಕಟ್ಕೊಂಡ್ ಬಂದ್ರಿ ಏನು ಊರಿಗೆ ಯಪ್ಪ ನಾಟಕ 4.5 ಲಕ್ಷ ಅಷ್ಟ ಕೊಡ. ಅಲ್ಲ ನಿನಗೆ 1.5 ಲಕ್ಷ ರೂಪಾಯಿ ಕೊಡ್ತಾನ ನಾ ತಿನ್ಲ ಅದನ್ನು ಕೊಡಂಗಿಲ್ಲ. ಯಪ್ಪ ಮಾಡ್ಬೇಡಪ್ಪ ನಮ್ಮಪ್ಪ ಸರಿ. 4 ಬೇಡ, ಲಾಸ್ಟ್ಗ 3.5 ಲಕ್ಷ. ಇಲ್ಲ 3.5 ಇಲ್ಲ, 3 ಇಲ್ಲ, 2.5 ಇಲ್ಲ, 2 ಇಲ್ಲ, 1.5 ಇಲ್ಲ, 1 ಇಲ್ಲ, 0 ಇಲ್ಲ. ಇನ್ನೇನ್ ಊಟ ಮಾಡೋದ್ರ ಊಟ ಮಾಡ್ರಿ. ನುಚ್ಚ ಮಜ್ಜಿಗೆ ಐತಿ ಸರಳ. ಇಲ್ಲಿಂದ ಜಾಗ ಖಾಲಿ ಯಪ್ಪ ನೋಡ್ ಮತ್ ನಾಳೆ ಸತ್ತ ನೀನೇನ ಚಂದ ಮಾಡಂಗಿಲ್ಲ ಯಪ್ಪ. ನಾ ಸತ್ತಾಗ ನೀ ಹೆಣ ಚಂದ ಮಾಡೋದು ನನಗೇನು ಗೊತ್ತೇವ. ಮತ್ ನಿನ್ ಯಾರ್ದಾರಪ್ಪ ನಾನು ಬಿಟ್ರ ಇರಾಕಿ ಹಬ್ಬಕ್ಕೆ ಯಾರು ನನ್ನ ಮಗ ಯಪ್ಪ ಆಗ 2 ಲಕ್ಷ ಕೊಡ ಯಪ್ಪ 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 ನಮ್ಮಪ್ಪ ಜನ ಅಲ್ಲ. 1.5 ಕೊಡತ್ರಿ, 1 ಲಕ್ಷ ಕೊಡ್ರಿ. ಜಜ್ಜ ಬಿಡ್ತಾನೆ 2 ಲಕ್ಷ ಯಾಲ ನಮ್ಮಪ್ಪ ಮೊಮ್ಮಗನ ಊರ್ ಪಿಸ್ರ ಮೊಮ್ಮಗನ ಬಂಗಾರ ಅಂತ ಆಸ್ತಿ ನೀನ್ ಹಿಡ್ದವನ ಹಡ್ಡಿ ಒಂದಕ. ಹಂಗಲ್ಲ ಜೂಜಿನ್ಯಾಗ ಇಸ್ಪೇಟದಾಗ ಅವನವನ ಆನ್ಲೈನ್ದಾಗ ಹರಿದಂದ್ರ ಹೊಳ್ಳಿ ಅದನ್ನ ಕಳ್ಸಕ್ ಹಾಕತಿನ. ಏ 1 ಗುಂಟೆ ಜಮೀನ್ ತಗೋಣ ಗೊತ್ತೀಗ. ಯಪ್ಪ ಯಪ್ಪ ಇರ್ಲಿ ಇದೊಂದ್ಸಲ ದೊಡ್ಡ ಮನಸ್ಸು ಮಾಡ್ರಿ. 2 ಲಕ್ಷ ರೂಪಾಯಿ ಕೊಟ್ಟು ಬಿಡ್ರಿ. ಯಪ್ಪ ಇವ್ರೆಲ್ಲ ಕಟ್ಕೊಂಡ್ ಬಂದು ಇಲ್ಲೇ ಇರ್ಬೇಕಾಯ್ತು ನಾವು. ನೀವು ಇಲ್ಲೇ ಇರೋರೇ ಅಲ್ಲಿ ಮ್ಯಾಗಡೆ ಹೊಲ್ದಾಗ ಏನಿಲ್ಲ 4 ಎಕರೆ ಅದನ್ನ ಹೊಲ ಮಾಡ್ಕೊಂಡಿದ್ ಬಿಡವ್ರಿ ನೀವು. 4ನೇ ಪಾಲ್ಲೆ ಅಂದ್ರ 4ನೇ ಪಾಲ್ಲೆ 4 ನಿಮ್ಗ 12ನೇ ನನಗ. ಚಾರನೇ ಅಂದ್ರ 4ನೇ ಅಂದ್ರ ಎಷ್ಟ್ ನೀವು ಬೆಳೆದಿರ್ತೀರಿ 4 ಎಕರೆದಾಗ. ಅದ್ರಾಗ 25% ನಿಮಗ, 75% ನಮಗ. ದುಡಿರಿ ಅಂದ್ರೆ ಗೊತ್ತಾಗ್ಲಿ. ಒಂದ್ ಸ್ವಲ್ಪ ಬಿಸಿಲಾಗ ಒಂದ್ ಸ್ವಲ್ಪ ಗೊತ್ತಾಗ್ಲಿ. ನೀರ್ ಹರಿಲಿ. ಈ ಪಿಸ್ರ ಮೊಮ್ಮಗೂ ಗೊತ್ತಾಗ್ಲಿ. 1 ಕಟ್ಟಿಗೆ ಲಕ್ಷ ಗಂಟ್ಲೆ ಆಡ್ಯಾಡ್ ಕಳ್ದಲ್ಲ ಅವಗೂ ಗೊತ್ತಾಗ್ಲಿ. ಯಪ್ಪ ಕಿರಿಕಿರಿ ಬೇಡ. 1 ಲಕ್ಷ ಕೊಡಪ್ಪ. 2 ಲಕ್ಷ ರೂಪಾಯಿ ನಿಮಗೆ. ಯಪ್ಪ 1 ಲಕ್ಷ ರೂಪಾಯಿ ಕೊಡ. 3 ಗುಂಡ 2 ತಾಳಿ ತಗೋತಾನ. 1 ಲಕ್ಷ ಕೊಟ್ಟು ಬಿಡ್ರಿ. ಇಲ್ಲಿ 1 ಸಾಕು ಯಪ್ಪ. ಇಂದ ಬಸ್ತಿ ಇರ್ರಿ. ಚಿಕನ್ ತಗೊಂಡ್ ಬರ್ತಾನ. ಚಿಕನ್
ಬ್ಯಾಡಪ್ಪ ಅಂಬುದ ಬಾಳ ಕೆಲಸದ ಮನ್ಯಾಗ ಮನಿಗೆ ಹೋಗ್ಕೋಯಪ್ಪ ನಾ. ಭಾಳ ಇಲ್ಲೊಳ್ಳಿ ಅಹಂಕಾರ ಭಾಳ ಐತೆ ನಿನಗೂ ಮತ್ತೆ ನಿನ್ನ ಅಹಂಕಾರ ಈ ಥರ್ಡ್ ಕ್ಲಾಸ್ ಕಡಿಸಿ ಮಗನ ಆಟ ಬರಬ್ಬರಿ ನಿಮ್ಮ ಆಸ್ತಿ ಡುಮ್ ಡುಮ್ ಡುಸ್ ಮಾಡಿ ಡುಮ್ ಡುಮ್ ಟಡಾವ್. ಹಂಗ ಮಾಡೈತಿ ಏನ್ ಮಾಡಕ್ ಬರಂಗಿಲ್ಲ ಮಾಡಿದ್ದು ನಾವು ಮರ ಯಪ್ಪ ರೊಕ್ಕ ತರ್ಕೊ. ನೀನು ಮನ್ಯಾಗ ಬದ್ನಿಕ ಅವನಿಗೆ ಮಾಡಿ ಚಿಕ್ಕನ್ ಬೇಡ್ರೆ ಸಿಗ್ತೈತೆವ ಏನ್ ಮಾಡಿರ್ತಿರ್ಲ ಅದನ್ನ ಉಣ್ಬೇಕಾಕೈತಿ ಎಬಡಿಗೊಡ್ರ ಊರ್ ಎಬಡಿಗೊಡ್ರ ನೋಡೋ ಇಂದ ಏರ್ರೆ ಸಂಜೆ ಆಗೈತಿ ಮಳಿನೂ ಹತ್ತೈತಿ ಇಲ್ಲ ನಾವ್ ಹೋಗೇ ಬಿಡ್ತು ಮಳಿ ಇರ್ಲಿ ಬೆಳಿ ಇರ್ಲಿ. ನಮ್ಮ ಮನಿ ಮಗಳಿತ್ತು ಒಂದು ದೂಸ ಇರೋದಿಲ್ಲ ಅಂದ್ರೆ ನಿನ್ ಮಕ್ಳು ಇರ್ತವ ಅಲ್ಲಿ ಐ ಹಚ್ಚದಾರ ಅವ್ರಿಗೆ ಬ್ಯಾಡ ಹೋಗ್ತಾರವ ನಮ್ಗೆ ರೊಕ್ಕ ತರ್ವ ನಾವ್ ಏ ಆನ್ಯಾ ಏ ಆನ್ಯಾ ಏ ಆನ್ಯಾ ಹಡ್ಸಿ ಮಗನ ಕಿವಿ ಅದಾವಲ್ಲ ಹೇಳಪ್ಪ ಒಂದ್ ಕೆಲಸ ಮಾಡು ಅಲ್ಲಿ ಸಂಜೆ ಜಾಕಿರ್ತಕ್ಕೆ ಹೋಗಿ ಒಂದ್ 2 ಕಿಲೋ ಚಿಕನ್ ತಗೊಂಬಾ ಏನ ಚಿಕನ್ ತಗೊಂಬಾ ಮೇನ್ ಬಂದಿರ್ತಾವ ನೋಡಲ್ಲಿ ಆ ಮೇನ 1 ಕಿಲೋ ತಗೋ ಪದ್ಧತಿ ಊಟ ಗಿಟ ಮಾಡ್ಲಿ ಊಟ ಮಾಡಿ ನಾಳೆ ಹೋಗ್ರಿ ಮಠ ನೀವು ಹಂಗ ಆಸ್ತಿ ಪಾಸ್ತಿ ಅದು ಬರಬಾರ್ದು ಯಾವ 108 ಗದ್ಲಿರ್ತಾವ ನಿಮ್ಮನ್ನ ಹಂಗೆ ಹೋಗ್ತೀರಿ ಹೆಣ್ಮಕ್ಳು ಅದಾವ್ರು ನಿಮ್ಮನ್ನ ಸಣ್ಣವ್ರನ್ನ ಮಾಡ್ಬೇಕು ದೊಡ್ಡವ್ರನ್ನ ಮಾಡ್ಬೇಕು ನಿಮಗೆ ತಲೆಮಠ ಖರ್ಚು ಮಾಡ್ಬೇಕು ನಿಮಗೆ ಬಂಗಾರ ಮಾಡಿಸ್ಬೇಕು ಹಳ್ಯಾಗಳು ಏನು ಬೇಡ್ತಾರೆ ಅದನ್ನು ಕೊಡಬೇಕು ಏನು ತ್ವಾಡೆಗಿರ್ತೈತಿ ಖರ್ಚು ಪಟ್ಟಕನ ಬಂದು ಕೋರ್ಟಿನಿಂದ ಬರ್ತಾನೆ ಕಚೇರಿಯಿಂದ ಬರ್ತಾನೆ ಅಂದ್ರೆ ಅನಿಸ್ತು ತಿಳ್ಕೋದಾರೆ ಆರಾಮ್ ಸಿರಿ 1 ಲಕ್ಷ ರೂಪಾಯಿ ಒಯ್ಯೆ ಒಂದು 50,000 ರೂಪಾಯಿ ತಾಳಿ ಮಾಡ್ಕೊ ಮತ್ತೆ ಮುಂದೆ ನೀನು ಬೇಕಾದ್ರೆ ಕೊಡ್ತಾನೆ 1 ಲಕ್ಷ ಮತ್ತೆ ನೀನು ಬಂಗಾರ ಕೊಡ್ತಾನೆ ಈ ಪಿಸ್ರ ಮೊಮ್ಮಗನ 50,000 ಏನಾರು ಬಿಸ್ನೆಸ್ ಖರ್ಚು ದಿನ ಒಂದು 500-600 ರೂಪಾಯಿ ತರುವಂಥದ ಯಾವ ಕೆಲಸ ಸಾಣದಿರೋದಿಲ್ಲ ನಾವು ಮಾಡ್ಬೇಕು ಹೊಕ್ಕ ಹೆಂಗೆ ಆಡಿ ಕಳೆದಲ್ಲ ಈಕೆ ಹಂಗೊಂದು ಸ್ವಲ್ಪ ತಿಳಿಲಿ ನಿಮ್ಮ ಈ ಹೊಲದ ಕಾಗದ ಪತ್ರ ಕೊಡ್ಲಿ ಇಟ್ಟಿರ್ಲಿ ತಗೋತ್ ನಮ್ಮ ರೊಕ್ಕ ಬಿಸ್ನೆಸ್ ಹೊಸ ಬಿಸ್ನೆಸ್ ಚಾಲು ಮಾಡ್ತಾರೆ ಅಂದ್ರೆ ಅಟ್ಟಾರ ಕೊಡ್ತಾನ ಅಂತಂದ ನಮ್ಮಪ್ಪ ಸುಮ್ಮ ಹೂ ಅನ್ನ ನಿನ್ನ ಚಂದ ಮಾಡ್ಲಿ ನಿನ್ನ ಬಾಯಿ ಸೇದ್ಲಿ ಸುಮ್ಮ ಕುಂಡ್ರು ಇಲ್ದ ಬಾಯ್ತಿ ಹೋಗ ಹೋಗ್ನಿ ಒಂದು ಸ್ವಲ್ಪ ಮಸಾಲೆ ಮಾಡ್ಕೋಗ ಅವ ತರ್ತಾನ ತಮ್ಮ ಹೋಗಿ ಯಪ್ಪ ನನ್ನ ತಪ್ಪಾತ ಯಾವ ಹೆಣ್ಮಕ್ಳು ಬಂದು ಈ ಥರ ಆಸ್ತಿ ಕೊಡ ಅದು ಕೊಡ್ಬಾ ಇದು ಕೊಡ ಅಂತ ಕೇಳಬಾರ್ದು ಯಾಕಂದ್ರೆ ಮದುವೆ ಮಾಡೋದ್ ಮುಂದೆ ತಂದೆ ತಾಯಿ ಆದಂಥವ್ರ ಭಾಳ ಕಷ್ಟಪಟ್ಟಿರ್ತಾರ ಮದುವೆ 1 ತಿಂಗಳು ಚಾಲೋ ಆದ್ರೆ ಸಾಕು ಅದು ತೋಡ್ಯಾಡ ಅಂತಂಬ್ರಿಗೂ ನಿಗ್ರ ತಾಯಿ ತಂದಿಗೂ ನಿಗ್ರ ಅಷ್ಟೆಲ್ಲ ಓಡ್ಯಾಡಿ ಲಕ್ಷ ಗಂಟ್ಲೆ ಖರ್ಚು ಮಾಡಿ ನನ್ನ ಮಗಳು ಚಂದ ಇರ್ಲಿ ಅಂತೇಳಿ ಮಟ್ಟಾನ್ ಚಲೋ ದುಡಿ ಕಟ್ಟೆಲ್ಲ ಮಾಡಿರ್ತೀರಿ ಆದ್ರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಗಂಡುಗಳು ತಪ್ಪು ಮಾಡೋದಕ್ಕಾಗಿ ನಾವು ಮಾತಾಡ್ತೀವಿ ಅಂತಂದ್ರೆ ನಾವು ಮಾತಾಡೋಂಗಿಲ್ಲಪ್ಪ ನಮ್ಮ ಗಂಡುಗಳು ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಕೇಳಾಕಸ್ತೈತಿ ಏನಿಲ್ಲ ಆಗ ನಿಮ್ಮ ಪರಿಸ್ಥಿತಿ ನಿಮ್ಮನ್ನ ಮಾತಾಡ್ಸಿದ್ದೆ ಅದನ್ನೇನು ತಲೆಗೆ ಹೋಗ್ಬೇಡ್ರಿ ನಾ ಅದೇನೆ ನಿಮ್ಗೆ ಏನು ನಿಲ್ತೈತೆ ಅಲ್ಲಿದ್ದಾನೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ ಇಂಥ ದುರಾಶೆ ಮಾಡಕ್ಕೆ ಹೋಗ್ಬೇಡ್ರಿ ನಿಂದು ಜೀವನ ಎಲ್ಲಿ ನಿಲ್ತೈತೆ ಯಪ್ಪ ಅಂತೇಳಿ ನಿನ್ನವನು ಒಂದು ಫೋನ್ ಮಾಡ ನಿನಗೆ ಏನು ಬೇಕು ಅಲ್ಲೇ ತೊಗೊಂಬ ತಪ್ಪಾತ್ನಂತ ಆತಲ್ಲ ತಪ್ಪ ತೋರಿ ನಾವು ಇನ್ನು ದುಡ್ಯಾಕ ಹೋಗ್ತವ್ರಿ ಮಾಮರೆ ನೀ ಏನು ಬೇಕಲ್ಲ ಅಲ್ಲೇ ತಂದು ಹೋಗಿತಾನೆ ನಿನ್ನ ಮಕ್ಕಳು ಪಾಸ್ ಬೀಳಂಗ ನಿನ್ನ ಜೀವನ ಸುತ್ತೂತ್ರ ಇರುವಂಗ ಮಾಡ್ತಾನಲ್ಲ ಅವು ಇನ್ನೂ ಜೀವಂತ ಅದೇನೋ ಮಗನ ತಪ್ಪಾಗೈತೆ ನಂದು ಏನು ತಪ್ಪಾಕೈತೇನ ಅಡಿಗೆ ಮಾಡಿವ ನಿನ್ನ ಕೈಯಾಗಿನ ಅಡಿಗೆ ತಿಂದು 2 ದಿವಸ ಆತ ನಾನು ಮಾಡ್ತೇನೆ ಹೋಗ ಏನ್ ಮೇಲೆ ತಪ್ಪಾತ ಅವರೇ ತಪ್ಪಾತಿ ಒಂದು ಮಗನ ಜಾಗದಾಗ ನೋಡಿ ಇಲ್ಲೊಳ್ಳೆ ಮಗನ ನೀನು ಕುತ್ತೆ ಬಿಡ್ತಾರ ಮತ್ನ ಇಲ್ರಿ ನಾನು ಮಂದಿ ಮಾತು ಕೇಳಿ ಕೆಲಸ ಹೊಟ್ಟಿ ಕೆಟ್ಟ ಕೆಲಸ ಹೆಂಡತಿ ತಿನ್ನತಾರೋ ತಿನ್ನೋದೈತೇನ ನಮಗ್ ತಿಳಿತೈತಿಲ್ಲೋ ಯಾವ್ದು ಚಲೋ ಯಾವ್ದು ಕೆಟ್ಟ ಇಲ್ಲ ನಾವು ದುಡಿದಿದ್ ರೊಕ್ಕನ ಆಗ್ತಾವ ಹರಾಮಿ ರೊಕ್ಕ ಆಗುದಿಲ್ಲ ಕೈ ಕೊಟ್ಟು ಹೌದ್ರಿ ಡಬಲ್ ಮಾಡಕ್ ಹೋಗಿ ಸುಮ್ ದುಡಿದ್ರೆ ಇದನ್ನ ಹಾಕಿತ್ತು ನಾ ಸುಳ್ಳ ಇಲ್ವಳ್ಳಿ ಮೈ ಮುರಿದು ದುಡಿ ಇನ್ನ ತಾಕತ್ತೈತಿ ದುಡಿ ಇಲ್ರಿ ದುಡಿತೇನ್ರಿ ತಪ್ಪಾತ್ರಿ ಮಾಮರಿ ನಿಮಗೆ ಎಲ್ಲಿ ನಿಲ್ತೈತಿ ಅಲ್ಲಿ ಮಾಮ ಅಂತೇಳಿ ಹೋದ್ರ ಆತ್ರಿ ನಮ್ ಬುದ್ಧಿ ಮಾಡ್ಕೊ ನಾ ಏನು ಬಡ್ಡಿ ಇಲ್ದ ಗಂಟು ಕೊಡ್ತಾನೆ ಹಳ್ಯಾಗಿನ ಬಡ್ಡಿ ಹಿಡಿದು ಗಂಟು ಕೊಡ್ತಾನ ಆತ್ರಿ ಮಾಮ ಏನಾರ ಬಿಸಿನೆಸ್ ಮಾಡೋದ್ರ 1 ಲಕ್ಷ 2 ಲಕ್ಷ ಮಾತು ಬೈ ಚಂದಾಗಿ ಮಾಡ್ಕೊತ ಹೋಗ್ರಿ ನನ್ನ ಮಗಳ ನಕ್ಕೋತಿರ್ಬೇಕು ನನಗೆ ಹರಾಮಿ ರೊಕ್ಕ ಎಲ್ಲೂ ಬರಲ್ ತೋರಿ ನಾ ಕೆಟ್ಟ ಕೆಲಸ ಮಾಡ್ರಿ ಎಲ್ಲ ಇದ್ದಿದ್ದೆಲ್ಲ ಆಸ್ತಿ ಕಳ್ಕೊಂಡ್ರಿ ಪಾಪ ನಾನು ಏನ್ ಕೇಳತ್ತ ತಪ್ಪು ಮಾಡ್ರಿ ಮಾಮರಿ ಕ್ಷಮಿಸ್ರಿ ಹರಾಮಿ ರೊಕ್ಕ ಇಲ್ವಲ್ಲಿ 1 ಲಕ್ಷ ರೂಪಾಯಿ ನೀ 2 ನಂಬರ್ ರೊಕ್ಕ ತಂದ್ರ ಏನ್ ಬೆವ್ರು ಸುರಿಸಿ ದುಡ್ದಿರ್ತಲ್ಲ ಅದ್ರ ಕಿಮ್ಮತ್ತ ಲಕ್ಷಕ್ಕಿರಂಗಿಲ್ಲ 10 ರೂಪಾಯಿ ದಟ್ಟ ತಿಳ್ಕೊಬೇಕು ಮನುಷ್ಯ ತಪ್ಪು ಮಾಡ್ರಿ ಏನ್ ಮಾಡೋದು ರೊಕ್ಕ ಜೀವನ ಐತೆನ ಇನ್ನೇನಿಲ್ಲ 10 ಬರೋದಿಲ್ಲ ಇನ್ನು 4 ಬರೋದಿಲ್ಲ ಹೋಗು ಚೆನ್ನಾಗಿ ನಾಳೆಯಿಂದ ಹೊಸ ಜೀವನ ಚಾಲು ಮಾಡ್ರಿ ಆತು ಹೋಗ ಪಾಪ ನನ್ನ ಮಗಳಿಗೆ ಕೈ ನೋವ್ರಿ ಏನು ತಿಳ್ಕೊತೆ ಆಮೇಲೆ ಇಲ್ಲ ಬಡ್ಡಿಯಿಂದ ನನ್ನ ದೋಸ್ತ ಇದ್ದಂಗೆ ಅದಾಳಿಗೆ ಹಂಗೇನು ತಿಳ್ಕೊಂಗಿಲ್ಲ
ಏ ಯವ್ವ ಹಾ ಬರಬರ ಅಡಿಗೆ ಮಾಡುವ ಹಸು ಹೋಗೈತಿ